ಟೇಕ್ ರೈಟ್ ಹೋಗಿ ನಿಮ್ಗೋಸ್ಕರನೇ ಜಾಗ ಬಿಟ್ಟಿದ್ದೀನಿ. ಆಂಟಿ ಆಫ್ ಎಮ್ ಆಗ್ಬಿಟ್ರು ಗಾಡಿ. ಹೈಯರ್ ಆರ್ ಪಿ ಎಮ್ ಅಲ್ಲಿ ಓಡಿಸೋದು ಮಜಾನೇ ಬೇರೆ. ಬ್ರೇಕ್ ನೋಡಿದ್ರ ಹಿಂಗಿರ್ಬೇಕು ಕಂಡ್ರೆ ಆಕ್ಚುಲಿ. ಬೆಂಕಿ ಏನ್ ಬೆಂಕಿ ಗುರು ಇದು. ಅಲ್ಲೂ ಬೆಂಕಿ ಹಚ್ಕೊಂಡೈತಿ ಪೂರ್ತಿ ಹೋಗಿ ಟ್ರ್ಯಾಕ್ ಮೇಲ್ಗಡೆ ಏನ್ ಗೊತ್ತಿದೆ. ಇಲ್ಲೂ ಬೆಂಕಿ. ಅವತ್ತು ನೋಡಿದ್ರೆ ಚಾಮುಂಡಿ ಬೆಟ್ಟದಲ್ಲೂ ಬೆಂಕಿ. ರೋಡಲ್ಲಿ ಬೆಂಕಿ ಇರುತ್ತೆ. ಅಲ್ಲಿ ನೋಡಿ ಮೇಲೆ ಅಲ್ಲಿ ARS ಏನ್ ಹಿಂಗ್ ತಿರ್ಗಿ ನೋಡ್ತವ್ರೆ. ನಾನೇನು ಸೆಲೆಬ್ರಿಟಿ ಎಲ್ಲ ತಿರ್ಗಿ ನೋಡ್ತಾ ಇರತ್ತೀನಿ. ನನ್ನ ಶ್ಯಾಡೋ ನೋಡಿ ಹೆಂಗ್ ಕಾಣ್ತೈತೆ. ಬ್ರಿಡ್ಜ್ ಎಲ್ಲ ಆಡ್ತೈತಲ್ಲಪ್ಪ ಗುರು. ಈ ಕಸ ಕಡ್ಡಿ ಎಲ್ಲ ಇಲ್ಲ ಅಂದ್ರೆ ಏನೋ ಚೆನ್ನಾಗಿರೋದು. ಆಕ್ಚುಲಿ ಜಾಗ ಚೆನ್ನಾಗಿದೆ ಅಂದ್ರೆ ಫುಲ್ ತುಂಬ್ಕೊಳ್ತೀವಲ್ಲ. ಇದೇ ಅಲ್ಲಾಡ್ದಂಗೆ ಅನಿಸೈತಲ್ಲಪ್ಪ ಬ್ರಿಡ್ಜ್. ದೊಡ್ಡ ಗಾಡಿ ಪಾಸ್ ಹೋದ್ರೆ ಸಾಕು ಒಂಥರ ಶೇಕ್ ಆದಂಗೆ ಭಯ ಆಗುತ್ತೆ. ಹೇಗೆ ಕಾಣ್ತಿದ್ದೀನಿ. ಓ ಮೈ ಗಾಡ್, ಗೋಪುರ ಬಿದ್ದಿಲ್ವಲ್ಲ. ಓಕೆ ಫೈನ್, ಗ್ಲೌಸ್ ಹಾಕೋಬಿಡೋದು. ಹಾಗೆ ಸನ್ಸೆಟು ಆಗ್ತೈತೆ. ಈ ರೋಡ್ ಬೇಡ, ನೆಕ್ಸ್ಟ್ ರೋಡಿಂದ ಹೋಗೋದು. ಟೇಕ್ ರೈಟ್. ಓ ಮೈ ಗಾಡ್, ನೀರು ಬಿಟ್ಬಿಟ್ಟಿದೆ. ವ್ಯೂ ಮಾತ್ರ ಸೂಪರ್ ಆಗಿದೆ ಅಲ್ವಾ. ಈಗ ಹಿಂಗೆ ಕೊಟ್ರೆ ನೀರೊಳಗೆ. ಆಮೇಲೆ ಗಾಡಿ ಎತ್ತೋರು ಇರಲ್ಲ, ನನ್ನ ಬಾಡಿ ಎತ್ತೋರು ಇರಲ್ಲ. ಆಮೇಲೆ ರೆಕಾರ್ಡಿಂಗ್ ಸ್ಟಾಪ್ ಕೂಡ. ಈ ರೋಡ್ ಒಳ್ಳೆ ಮೋಟೋ GP ತರ ರೋಡ್ ತರ ಇದೆ. ಹಿಂಗೋಗಿ ಹಿಂಗಿದೆ. ಏನಾದ್ರು ಕರೆಕ್ಟಾಗಿ ಓಡಿಸಿಲ್ಲ ಅಂದರೆ ಹಿಂಗೆ ಹೋಯ್ತೀವಿ ಒಳಗೆ. ಹೇಗಿದೆ ವ್ಯೂ. ಬೇಜಾರಾದಾಗೆಲ್ಲ ಬಂದ್ಬಿಡ್ಬೇಕು ಇಲ್ಲಿಗೆ. ಗಾಡಿ ಬೀಗ ಕೈಯೇ ಹೋಯ್ತಾರೆ ಅದ್ರೊಳಗೆ. ಗ್ಲೌಸ್ ಹಾಕೊಂಡಿರೋದಕ್ಕೆ. ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿಲ್ಲ, ಕೋಲ್ಡ್ ಸ್ಟಾರ್ಟ್ ಮಾಡ್ಕೊಬಿಡೋದು ಒಂದ್ಸಲಿ. ಓಕೆ ಫೈನ್, ಕೋಲ್ಡ್ ಸ್ಟಾರ್ಟ್ ಆಯಿತು. ಲೇಡೀಸ್ ನೋಡಿದ್ರೆ ನಂಗೆ ಒಂಚೂರು ಭಯ. ಹೆಂಗಿಂದ ಬರ್ತಾರೆ ಅಂತಲೇ ಗೊತ್ತಾಗಲ್ಲ. ಸ್ಟವ್ನ ಬಿಟ್ಬಿಡೋದ. ನೀವು ಹೋಗಿ. ಲೆಟ್ಸ್ ಮೂವ್. ಒಂಚೂರು ಸೌಂಡ್ ಕಿರಿಕಿರಿ ಇರಿಟೇಟ್ ಆಗ್ಬಿಡ್ತದೆ ನನಗಂತೂ. ಸೌಂಡ್ ಹೋಗ್ಬಿಟ್ರೆ ಅಂದರೆ ಆ್ಯಕ್ಚುಲಿ ಈ ಕೀ ಬಂದು ಈ ಲಾಕರ್ದು ಹೆಲ್ಮೆಟ್ ಹಾಕೊಳ್ಳೋಕೆ. ಹೆಲ್ಮೆಟ್ ಕದ್ದು ಬಿಡೋರು ಮಡಗಿರ್ಬೇಕಾರೆ. ಲಾಕರ್ ಇದ್ರೆ ಬೆಸ್ಟ್. ಲಾಕರ್ ಹಾಕೋಬೋದಿಲ್ಲ, ಹೆಲ್ಮೆಟ್ ಎಲ್ಲ ಹಾಕೋಕ್ಕಾಗ. ಸೌಂಡು ಇರಿಟೇಟ್ ಮಾಡಾಕ್ಬಿಟ್ಟೈತಪ್ಪ. ಏನಾರು ಒಂದು ಜುಗಾಡ್ ಮಾಡಬೇಕು. ಟೇಕ್ ರೈಟ್ ಹೋಗಿ ನಿಮ್ಗೋಸ್ಕರನೇ ಜಾಗ ಬಿಟ್ಟಿದ್ದೀನಿ. ಆಂಟಿ ಆಫ್ ಎಮ್ ಆಗ್ಬಿಟ್ರು ಗಾಡಿ. ಆದ್ರೆ ಬೈಕ್ ಓಡ್ಸೋಕೆ ಒಳ್ಳೆ ಮಜಾ ಬರ್ತದೆ. ಹಿಂಗೆ ಒಂದು ರೈಡ್ ಮಾಡ್ಬಿಟ್ರೆ ಡೈಲಿ ಒಳ್ಳೆ ಮಜಾ. ಹೈಯರ್ RPM ಅಲ್ಲಿ ಓಡಿಸೋದು ಮಜಾನೇ ಬೇರೆ. ಏನೆಲ್ಲ ಚೇಂಜ್ ಮಾಡ್ಬಿಟ್ಟವ್ರಲ್ಲಿ. ಹೊಸ ಟೀ ಅಂಗಡಿ ಆಗತ್ತೈತಿ. ಇನ್ಫೋಸಿಸ್. ಟೇಕ್ ರೈಟ್. ಎಲ್ಲ ಡ್ಯೂಟಿ ಮುಗಿಸ್ಕೊ ಹೋಗ್ತವ್ರೆ. ಬ್ರೇಕ್ ನೋಡಿದ್ರ ಹಿಂಗಿರ್ಬೇಕು ಕಂಡ್ರೆ ಆಕ್ಚುಲಿ. ಬ್ರೇಕ್ಸ್ ತುಂಬಾ ಚೆನ್ನಾಗಿದೆ ಗಾಡಿದ ಮಾತ್ರ. ಬ್ರೇಕ್ ಜೊತೆಗೆ ಇಂಜಿನ್ ಬ್ರೇಕಿಂಗ್ ಮಾಡ್ಕೊಂಡ್ರೆ ಮಾತ್ರ ಆ ಮಟ್ಟಿಗೆ ಒಂದು ಸ್ಪೀಡ್ ಡೌನ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಗೋವಿಂದ ಅನ್ನೋದೇ. ಟೇಕ್ ರೈಟ್. ಆ ಕಡೆ ಯಾರು ಬರ್ತಾ ಇಲ್ಲ. ಪೀಸಾಗಿ ಹೋಗೋದ. ಬೆಂಕಿ ಏನ್ ಬೆಂಕಿ ಗುರು ಇದು. ಅಲ್ಲೂ ಬೆಂಕಿ ಹಚ್ಕೊಂಡೈತಿ ಪೂರ್ತಿ ಹೋಗಿ ಟ್ರ್ಯಾಕ್ ಮೇಲ್ಗಡೆ ಏನ್ ಗೊತ್ತಿದೆ. ಆಲ್ಮೋಸ್ಟ್ ಎಲ್ಲ ಕಡೆ ನೋಡಿದಾಗೆಲ್ಲ ಬೆಂಕಿ ಹತ್ಕೊಂಡೇ ಇರ್ತದೆ. ಇಲ್ಲೂ ಬೆಂಕಿ. ಅವತ್ತು ನೋಡಿದ್ರೆ ಚಾಮುಂಡಿ ಬೆಟ್ಟದಲ್ಲೂ ಬೆಂಕಿ. ರೋಡಲ್ಲಿ ಬೆಂಕಿ ಇರುತ್ತೆ. ಅಲ್ಲಿ ನೋಡಿ ಮೇಲೆ ಅಲ್ಲಿ. ಅಭ್ಯಾಸನೇ ಇಲ್ಲ ನನಗೆ ಬ್ಲಾಗ್ ಮಾಡಿ. ಗೋಪುರನೇ ಭಾರ ಅನಿಸ್ತೈತೆ. ಹೆಲ್ಮೆಟ್ ಏನೋ ಓಕೆ, ಬಟ್ ಗೋಪುರ ಹಾಕಿ ಬ್ಲಾಗ್ ಮಾಡ್ತಿರೋದು ಇವಾಗಲೇ ಆಕ್ಚುಲಿ. ಸೊ ಅದಕ್ಕೆ ಒಂಚೂರು ತಲೆ ಎಲ್ಲ ನೋವ್ತಾ ಒಂಥರ ಭಾರ ಫೀಲು. ತಲೆಗೆ ಫುಲ್ ಭಾರ ಕೊಟ್ಟಿರಂಗೆ ಅನಿಸ್ತೈತೆ. ಈ ಕರ್ವ್ ಇಷ್ಟ. ಹೇಗೆ ನೋಡ್ತೇವೆ ನನಗೆ. ಏನಪ್ಪ ಮುಂದೆ ಕ್ಯಾಮ್ರಾ ಹಾಕೊಂಡೆಲ್ಲ ಹೋಗ್ತಾನೆ. ARS ಏನ್ ಹಿಂಗ್ ತಿರ್ಗಿ ನೋಡ್ತವ್ರೆ. ನಾನೇನು ಸೆಲೆಬ್ರಿಟಿ ಎಲ್ಲ ತಿರ್ಗಿ ನೋಡ್ತಾ ಇರತ್ತೀನಿ. ಈ ಹಂಪ್ಸ್ ಇದು ದೊಡ್ಡದು. ಆರ್ಸ್ತಾ ಅಂದ್ರೆ ಸೀದಾ ಹೋಗ್ತಾ ಇರೋದೇ ಮೇಲೆ. ನನ್ನ ಶ್ಯಾಡೋ ನೋಡಿ ಹೆಂಗ್ ಕಾಣ್ತೈತೆ. ಎಷ್ಟೊಂದು ದಿನಾನೇ ಆಗ್ಬಿಟ್ಟಿತ್ತು ಈ ರೋಡಿಗೆ ಬಂದು. ಸುಮ್ಮನೆ ಗಾಡಿ ಎತ್ಕೊ ಬರ್ತಾ ಇರಬೇಕು. ಪೀಸ್ ಆಗಿ ನೋಡ್ತಾ ಏನೋ ಮಾತಾಡ್ತಿದ್ದೆ, ಅದೇ ಮರ್ತ್ಕೊಬಿಟ್ಟೆ ನಾನು. ಪೀಸ್ ಆಗಿದೆ ಮಾತ್ರ ಜಾಗ. ಆಕ್ಚುಲಿ ನಾವು ಜಾಗ ಯಾವ್ದು ಗೊತ್ತ ಹೋಗ್ತಾ ಇರೋದು. ಕಾಣಿಸ್ತಿದೆಯಲ್ಲ ಆ ಜಾಗ. ಬ್ರಿಡ್ಜ್ ನೋಡಿ ಹಾಗೆ ಸನ್ಸೆಟ್ ಆಗ್ತಾ ಇತ್ತು. ಇನ್ನೇನು ಇನ್ನು 1 hour ಸನ್ಸೆಟ್ ಆಗ್ಬಿಡ್ತದೆ ಪೂರ್ತಿ. ಹಾಗೆ ಒಂದ್ಸಲ ನಿಂತ್ಕೊಳ್ಳೋದ ಗಾಡಿ ನಿಲ್ಸಿ. ಹಾಗೆ ಹೋಗ್ತಾ ಇನ್ನೊಂದು ಕ್ಯಾಮ್ರಾನ ಹಾಕೋಬಿಡೋದು. ಬ್ರಿಡ್ಜ್ ಎಲ್ಲ ಆಡ್ತೈತಲ್ಲಪ್ಪ ಗುರು. ಈ ಕಸ ಕಡ್ಡಿ ಎಲ್ಲ ಇಲ್ಲ ಅಂದ್ರೆ ಏನೋ ಚೆನ್ನಾಗಿರೋದು. ಫುಲ್ ತೊಳೆದು ಬಟ್ಟೆಗಳನ್ನ ಅಲ್ಲೇ ಬಿಸಾಕೋರು. ಆಕ್ಚುಲಿ ಜಾಗ ಚೆನ್ನಾಗಿದೆ. ನೀರ್ ಬಿಟ್ಟಿಲ್ಲ. ನೀರ್ ಬಿಟ್ಟ ಅಂದ್ರೆ ಫುಲ್ ತುಂಬ್ಕೊಳ್ತೀವಲ್ಲ. ಇದೇ ಅಲ್ಲಾಡ್ದಂಗೆ ಅನಿಸೈತಲ್ಲಪ್ಪ ಬ್ರಿಡ್ಜ್. ದೊಡ್ಡ ಗಾಡಿ ಪಾಸ್ ಹೋದ್ರೆ ಸಾಕು ಒಂಥರ ಶೇಕ್ ಆದಂಗೆ ಭಯ ಆಗುತ್ತೆ.
ಏನು ವ್ಯೂ, ಈ ಗ್ರೀನರಿ ವ್ಯೂ ಮಾತ್ರ ಸೂಪರ್ ಆಗಿದೆ. ಹಾಗೆ ಒಂದು ವಿಡಿಯೋ ತಗೊಬಿಡೋದ ಇನ್ಸ್ಟಾಗ್ರಾಮ್ ಸ್ಟೋರಿಗೆ. ಆಕ್ಚುಲಿ ಚಾರ್ಜ್ಗೆ ಹಾಕಿದ್ದೆ ಫೋನ್ನ, ಪವರ್ ಬ್ಯಾಂಕ್ ತಂದಿದ್ದೆ ಜೊತೆಗೆ. ಎಷ್ಟಾಗಿದೆ ನೋಡೋದು, 23% ಬೇಜಾನು. ಹೇಗೆ ಕಾಣ್ತಿದ್ದೀನಿ. ಈ ವಿಡಿಯೋ ನನ್ನ ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ ಸ್ಟೋರಿಯಲ್ಲಿ. ಫೋಟೋ ತೊಗೊಬಿಡೋದು. ಹಾಗೆ ತಿರ್ಗಾ ಇದನ್ನು ಪವರ್ ಬ್ಯಾಂಕ್ಗೆ ಕನೆಕ್ಟ್ ಮಾಡಿಬಿಡೋದು. ಮುಂದ್ಗಡೆ ಒಂದು ಹಾಕೋಬಿಡೋದು. ಇದು ಓ ಮೈ ಗಾಡ್, ಗೋಪುರ ಬಿದ್ದಿಲ್ವಲ್ಲ, ಸ್ಕ್ರ್ಯಾಚ್ ಎಲ್ಲ ಆಗ್ಬಿಟ್ಟೈತೆ. ಓಕೆ ಫೈನ್, ಗ್ಲೌಸ್ ಹಾಕೋಬಿಡೋದು. ಹಾಗೆ ಸನ್ಸೆಟ್ಟು ಆಗ್ತೈತೆ. ಯಾಕೆ ಭಯನೇ ಆಗ್ತೈತೆ. ನಿನ್ನೆ ಚೆನ್ನಾಗಿ ಕೂತಿತ್ತು. ಈ ರೋಡ್ ಬೇಡ, ನೆಕ್ಸ್ಟ್ ರೋಡಿಂದ ಹೋಗೋದು. ಟೇಕ್ ರೈಟ್. ಓ ಮೈ ಗಾಡ್, ನೀರು ಬಿಟ್ಬಿಟ್ಟಿದೆ. ವ್ಯೂ ಮಾತ್ರ ಸೂಪರ್ ಆಗಿದೆ ಅಲ್ವಾ. ಸ್ವಲ್ಪ ನಿಧಾನಕ್ಕೆ ಹೋಗೋದ. ಇದ್ರಲ್ಲಿ ಯಾವ ಟ್ರಾಕ್ಷನ್ ಕಂಟ್ರೋಲು ಇಲ್ಲ, ಏನೂ ಇಲ್ಲ. ಆಮೇಲೆ ಈಗ ಹಿಂಗೆ ಕೊಟ್ರೆ ನೀರೊಳಗೆ, ಆಮೇಲೆ ಗಾಡಿ ಎತ್ತೋರು ಇರಲ್ಲ, ನಮ್ಮ ಬಾಡಿ ಎತ್ತೋರು ಇರಲ್ಲ. ಆಮೇಲೆ ಸ್ವಲ್ಪ ಪೀಸಾಗಿ ಹೋದ್ರೆ ಸಾಕೋಣ. ಇಲ್ಲಿ ಏನಿದು ಬ್ಲ್ಯಾಕ್ ಕಲರ್ ಕಾಣ್ತೈತೆ. ಇದು ನೀರು ಎಲ್ಲ ರೋಡ್ ಬರುತ್ತೆ ಅಲ್ವಾ. ಲೆಫ್ಟ್ ಸೈಡಲ್ಲಿ ಕಾವಲೆ, ಆಫ್ ರೋಡಿಂಗು, ಈ ಕಡೆ ಫುಲ್ ಗದ್ದೆ. ಹೆಂಗಿದೆ ಅಲ್ವಾ. ಆದ್ರೂ ಹಿಂಗೆ ಹೋಗ್ತಾ ಇರಬೇಕು. ಮುಂದೆ 10-20 ಕಿಲೋಮೀಟ್ರ್ ಒಳ್ಳೆ ಮಜಾ ಇರುತ್ತೆ. ಕಾವಲೆ ಪಕ್ಕ ಗಾಡಿ ಓಡಿಸೋ ಮಜಾನೇ ಬೇರೆ. ಈ ಬ್ರಿಡ್ಜ್ ಆದಮೇಲೆ ಒಂದು ರೈಟ್ ತೊಗೊಂಡ್ರೆ ಅಲ್ಲಿಗೆ ಹೋಗುತ್ತೆ ಸೀದಾ. ಯಾಕೆ ಇಷ್ಟು ಅಲ್ಲಾಡ್ತಿತ್ತು, ಅಷ್ಟೊಂದೆಲ್ಲ ಅಲ್ಲಾಡ್ಬಾರ್ದಿದ್ದು. ನೋಡಿ ಬ್ರಿಡ್ಜು ಬಂತು. ಆ ರೋಡು ಹೋಗುತ್ತಾ ರೋಡು. ರೆಕಾರ್ಡಿಂಗ್ ಸ್ಟಾಪ್ ಕೂಡ. ಈ ಮೌಂಟ್ರಿ ಚೆನ್ನಾಗಿಲ್ಲ ಅನ್ಕೋತೀನಿ ನಾನು. ಅದು ತಿರ್ಗ್ಸೋದು ಬರುತ್ತಲ್ಲ, ಆ ಮೌಂಟ್ ಹಾಕೊಂಡ್ರೆ ಬೆಸ್ಟು. ಹೆಂಗಿದೆ ವ್ಯೂ ಮಾತ್ರ ಸೂಪರ್ ಆಗಿದೆ. ಈ ರೋಡ್ ಒಳ್ಳೆ ಮೋಟೋ ಜಿಬಿ ಥರ ರೋಡ್ ಥರ ಇದೆ. ಹಿಂಗೋಗಿ ಹಿಂಗಿದೆ. ಏನಾದ್ರು ಕರೆಕ್ಟಾಗಿ ಓಡಿಸಿಲ್ಲ ಅಂದರೆ ಹಿಂಗೆ ಹೋಯ್ತೀವಿ ಒಳಗೆ. ಹೇಗಿದೆ ವ್ಯೂ. ಬೇಜಾರಾದಾಗೆಲ್ಲ ಬಂದ್ಬಿಡ್ಬೇಕು ಇಲ್ಲಿಗೆ. ಹ್ಯಾಂಡಲ್ ಲಾಕ್. ಅಷ್ಟು ಗೋಪುರ ತಗೊಂಡ್ಬಿಡ್ದೆ, ಇಲ್ಲಾಂದ್ರೆ ದೇವ್ ಬಿಡ್ತಾರೆ ಯಾರು ಇಲ್ಲಿ. ಏನಂತೀರಾ, ಗೋಪುರ ಆಫ್ ಸೌಂಡ್ ಆಗಿರುತ್ತೆ. ಆಕ್ಚುಲಿ ಇದ್ರಲ್ಲಿ ಇದು ಸ್ಪೇರ್ ಆಗಿ ಯೂಸ್ ಮಾಡ್ಕೋಬಹುದು ಅಷ್ಟೇ, ಬಟ್ ಮೇನ್ ಆಗಿ ಅಂತ ಯೂಸ್ ಮಾಡ್ಕೊಳಕ್ಕಾಗಲ್ಲ ಇದನ್ನ. ಇದರಲ್ಲಿ ಮೀಡಿಯಾ ಮೋಡ್ ಮತ್ತೆ ಮೈಕ್ ಕನೆಕ್ಟರ್ದು ಕನೆಕ್ಟ್ ಮಾಡಿದ್ರೆ ತಗೊಳ್ಳೋದೇ ಇಲ್ಲ, ಅದಕ್ಕೆ ಸ್ಪೇರ್ ಆಗಿ ಹಾಕೋಬಹುದು ಅಷ್ಟೇ. ಆ ನಂದಿ ನೋಡಿ ಹೆಂಗ್ ಕಾಣ್ತೈತೆ. ಸ್ಟ್ರೈಟ್ ಹೋದ್ರೆ ಬಲ್ಮುರಿ ಅಲ್ಲೇ ಬರೋದು. 37%. ಅವಾಗಲೇ ಲೀಟ್ ಆಗ್ಬಿಟ್ಟಿದೆ, ಲೈಟಾಗಿ ನೆಗಡಿ ಆಗ್ಬಿಟ್ಟಿದೆ. ಓ ಮೈ ಗಾಡ್, ಏನ್ ನೀರು ಗುರು ಇದು. ನಿಂತ್ಕೊಂಡು ನೋಡಿದ್ರೆ ತಲೆ ಗಿರ್ರ ಅಂತೈತೆ. ಸ್ನ್ಯಾಪ್ ಹಾಕ್ಬಿಡೋದು. ಹಾಗೆ ಚಿಕ್ಕ ದೇವರಾಜ ಸಾಗರ ಸ್ನ್ಯಾಪ್ ಆಯಿತು. ಪೀಸಾಗಿ ಕುತ್ಕೊಂಡು ಒಂದು 5-10 ನಿಮಿಷ ಓಡೋದು. ಹಾಗೆ ಸನ್ಸೆಟ್ ಮುಗಿತಾ ಬಂತು. ಈಗ ನಾನು ಹೊರಟೆ. ಸನ್ಸೆಟ್ ನೋಡಿ ಹೇಗೆ ಮುಳುಗ್ತೈತೆ. ಇನ್ನೇನು 2-3 ಮಿನಿಟ್ಸ್ ಬೇಡವೇನು, ಸೆಕೆಂಡ್ಸ್ ಎಲ್ಲ ಮುಳುಗೋಗುತ್ತೆ ಪೂರ್ತಿ. ಸನ್ಸೆಟ್ ಆದರೆ ಏನು ಬ್ಯೂಟಿಫುಲ್ ಆಗಿ ಕಾಣ್ತೈತೆ ಮಾತ್ರ. ಸಣ್ಣ ಮುಳುಗೋಯ್ತು. ಈಗ ನಾವು ಹೊರಡೋಣ, ಗ್ಲೌಸ್ ಹಾಕೊಂಡು ಹಾಗೆ ಹೊರಡೋದು. ಈಗ ನಾನು ಹೊರಟೆ. ಜೇಬಲ್ಲಿ ಗ್ಲೌಸ್ ಹಾಕ್ಬಿಟ್ಟು ಬೀಗ ಹೊಡ್ಕೋಕ್ಕಾಗಲ್ಲ, ಅದಕ್ಕೆ ಗ್ಲೌಸ್ ತೆಗೆದ್ಬಿಟ್ಟು ಹಾಕ್ಬೇಕಾಗತ್ತೆ. ದೇವ್ರಿಗೊಂದು ಕೈ ಮುಕ್ಕೊಂಡು ಹೊರಡೋದು. ಆ್ಯಂಗಲ್ ಎಲ್ಲ ಕರೆಕ್ಟಾಗಿದೆ ಅನ್ಕೋತೀನಿ. ಆದ್ರೂ ಕಣ್ಣಿಗೆ ಪಟಾರ್ ಪಟ್ ಅಂತ ಹೊಡಿತೈತೆ ಮಾತ್ರ. ಇದು ಹುಳ ಇರುತ್ತಲ್ಲ, ಚಿಕ್ಕ ಹುಳ, ಅದು. ಇದೇ ನನ್ನ ಫಸ್ಟ್ ವ್ಲಾಗು. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್, ಶೇರ್, ಕಮೆಂಟ್. ಫುಲ್ ಆಫ್ ರೋಡಿಂಗು. ಪೆಟ್ರೋಲ್ ಅಂತೂ ಇಲ್ಲ, ಪೆಟ್ರೋಲ್ ಒಂಚೂರು ಇಲ್ಲ. ಮೇ ಬಿ ಇನ್ನೊಂದು ಲೀಟ್ರ್ ಇರ್ಬೋದೇನೋ ಅನ್ಕೋತೀನಿ ಪೆಟ್ರೋಲು. ಹಾಗೆ ಫ್ಯೂಲ್ ಹಾಕ್ಸ್ಕೊಂಡು ಹೋಗ್ಬೇಕು. ಹೇಗೆ ಕಾಣ್ತೈತಲ್ಲ ಕಲರ್, ಆರೆಂಜ್. ನಿಮಗೆ ಗೊತ್ತಿರ್ಬೋದು, ಮೈಸೂರಲ್ಲಿ ಇರೋರಿಗೆಲ್ಲ ಗೊತ್ತಿರುತ್ತೆ ಇದು ಯಾವ ಜಾಗ ಅಂತ. ಏನು ಹೇಳ್ಬೇಕಂತ ಏನಿದಿಲ್ಲ. ಆ್ಯಕ್ಚುಲಿ ಇವತ್ತು ಒಳ್ಳೆ ದಿನ ಅಂದ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಹೋದರೆ ಬೃಂದಾವನ ಗಾರ್ಡನ್. ಹೊಟ್ಟೆ ಹಸಿತೈತೆ, ಫ್ಯೂಲ್ ಹಾಕ್ಸ್ಕೊಬಿಡೋದು. ಅಣ್ಣ 200 ರೂಪಾಯಿಗೆ ಹಾಕಿ ಅಣ್ಣ, ತಗೊಳ್ಳಿ ಅಣ್ಣ. ಯಾರ್ದಪ್ಪ ಫೋನು? ರಬೇಣನ್ ಫೋನು. ಹಲೋ, ಹೇಳಿ ಸಾರ್. KRS. ನೋ ಬ್ರೋ, ಗರ್ಲ್ ಫ್ರೆಂಡ್. ವಿಚ್ ಗರ್ಲ್ ಫ್ರೆಂಡ್ ಬ್ರೋ? ಅಲೋನ್ ಬ್ರೋ, ಮೋಟೋ ವ್ಲಾಗಿಂಗ್.
ಬಂದೆ, ಇನ್ನೇನು ಮುಗೀತು. ಯಾ ಬ್ರೋ, ಬಂದೆ, ಇನ್ನೇನು ಆಯ್ತು. ಸರಿ ಆಯ್ತು. ನಮ್ ಕುಚಿಕು ಇವನು ಚಡಿ ದೋಸ್ತು. ಸ್ನ್ಯಾಪ್ ನೋಡಿ ಫೋನ್ ಹಾಕಿರೋದು, ಹಾಗಂತ ಏನು ಹಾಕಲ್ಲ ಇವನು. ಬ್ರಿಲಿಯಂಟ್ ಮನುಷ್ಯ. ಟೀ ಕುಡ್ಕೊ ಹೋಗೋದ. ಟೀ ಬ್ರೇಕ್. ಟೀ ಕುಡ್ಕೊಂಡು ಮನೆಗೆ ಓಡೋದು. ಟೀ ಬ್ರೇಕ್ ಆಯ್ತು. ಟೀ ಇರಬೇಕು. ರೆಡಿ, ಲೆಟ್ಸ್ ಗೋ. ತುಂಬ ಕತ್ಲೇನಾಗ್ಬಿಡೈತೆ. 200 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ನಲ್ವಾ, ಏನು 1 ಪಾಯಿಂಟ್ ತೋರಿಸ್ತಾ ಇಲ್ಲ. ಅವಾಗ 2 ಪಾಯಿಂಟ್ ತೋರಿಸ್ತಿತ್ತು, ಹಿಂದೆ ಹಿಂಗೆ ತೋರಿಸ್ತೈತೆ. ಓಕೆ, ಭಯನೇ ಆಗ್ಬಿಡ್ತದಪ್ಪ, ಎಲ್ಲಿ ಕೈ ಕೊಟ್ಬಿಡ್ತದೆ ಅಂತ. ಆದ್ರೂ ವ್ಯೂ ನೋಡಿ ಹೆಂಗೈತೆ ಇವತ್ತು. ಸನ್ಸೆಟ್ ಮಾತ್ರ ಸೂಪರ್. ಓ ಮೈ ಗಾಡ್. ಈಗ ಎಲ್ಲಿ ನಾನ್ ಸ್ಟಾಪ್ ಮನೆ ಫಸ್ಟ್ ರವಿ ಮನೆಗೆ ಹೋಗೋದ. ಹೇಗಿದೆ ವ್ಯೂ ನೋಡಿ ಇವತ್ತು. ಸನ್ಸೆಟ್ ಮಾತ್ರ ಭರ್ಜರಿ ಮಾತ್ರ. ಆದ್ರೂ ನೋಡಿ ಪೊಲೀಸ್ ಅಂಕಲ್ಗೆ ಜಾಗ ಬಿಡ್ತಾ ಇಲ್ಲ. ಈ ಕರ್ವು ಬ್ಯಾಲೆನ್ಸೇ ಉಂಟೋಗ್ಬಿಡ್ದಪ್ಪ. ಬ್ಯಾರಿಗೇಟೇ ಕಾಣಿಸ್ತಾ ಇಲ್ವಲ್ಲ ಗುರು. ಇದಿರೋದು ಬೈ ಚಾನ್ಸ್ ಸೀದಾ ಹಾರಿಸಿದ್ರೆ 90 ಡಿಗ್ರಿ ವೀಲಿ ಜೊತೆಗೆ ರೋಲಿನೇ. ಹಾಗೆ ಇಲ್ಲೊಂದು ಕ್ಯಾಮರಾ ಮೌಂಟ್ ಮಾಡ್ಬಿಡದ. ಇದೊಂದು ವ್ಯೂ ಇರ್ಲಿ ರಿಂಗ್ ರೋಡ್ದು. ಚೂರು ಡೌನ್ ಮಾಡ್ಬೇಕಂತ ಅನಿಸ್ತೈತೆ. ನೆಕ್ಸ್ಟ್ ಇಲ್ಲಿ ಮೌಂಟ್ ಮಾಡ್ತೀನಿ, ನೀಟಾಗಿ ಪೂರ್ತಿ ಕಾಣುತ್ತೆ. ಸೀಡಲ್ಲಿ ನನ್ಗೆ ಯಾಕೋ ಅಷ್ಟು ಇದು ಅನ್ನಿಸ್ತಾ ಇಲ್ಲ. ಎಲ್ಲಾರು ಬಿದ್ಬಿಡ್ರೆ ಅಂತ ಭಯ ಅನ್ನಿಸ್ತೈತೆ. ನಾವು ರೈಟ್ ತಗೋಬೇಕು. ಬ್ಯಾಟ್ರಿ ಇಲ್ಲ, 5% ಬಂದ್ಬಿಟ್ಟಿದೆ ಬ್ಯಾಟ್ರಿ. ಆಕ್ಚುಲಿ ಬ್ಯಾಟ್ರಿ 5% ಬಂದಿದೆ. ಇಲ್ಲೇ ಬ್ಲಾಗ್ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಹೇಗೆ ಅನಿಸ್ತು ಅಂತ ಒಂದ್ಸರಿ ಹೇಳ್ಬಿಡಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್. Hearts in disrepair.